ಇದು ಒಂದಿನ ಮಾಡ್ತಾರೆ, ಇನ್ 3 ದಿನಕ್ಕೆ ತಿರ್ಗಾ ಮತ್ತೆ ಯಥ ಪ್ರಕಾರ ಹಂಗೆ ಇರ್ತದೆ. ಜನಗಳಿಗೂ ನೆಮ್ಮದಿ ಕೊಡಕ್ಕಿಲ್ಲ, ತಾವು ಸುಮ್ಮನೆ ಇರಕ್ಕಿಲ್ಲ. ಕಂಟಿನ್ಯಾಗಂತೂ ಯಾವುದು ಕೆಲಸ ಇಲ್ಲಿ ಮೈಸೂರಲ್ಲಿ ನೆರವೇರಿಲ್ಲ. ಅಧಿಕಾರಿಗಳು ಯಾರುವೆ, ಇಬ್ರಾಹಿಂ ಅಂತ ಒಬ್ರು ಬಂದಿದ್ರು ಕಮಿಷನರು, ಅವರು ಇಡೀ ಮಂಡಿ ಮೂಲದಲ್ಲಿ ಫುಟ್ಪಾತ್ನ ತೆರವುಗೊಳಿಸಿದ್ರು, ಅವ್ರೊಬ್ಬರೇ ಅಧಿಕಾರಿ. ಯಾರು ಸೋಕಿಗೆ ಬರ್ತಾರ ಇಲ್ಲಿಗೆ? ಬೆಂಗಳೂರಲ್ಲಿ ಜನ ಜಾಸ್ತಿ, ವ್ಯಾಪಾರದವರು ಜಾಸ್ತಿ. ಆಮೇಲೆ ಅಲ್ಲಿ ಫುಟ್ಪಾತ್ಗಳು ಚಿಕ್ಕದು, ಇಲ್ಲಿದ್ದು ಫುಟ್ಪಾತ್ಗಳು ದೊಡ್ಡದು. ಸರ್, ಕೆಲವು ಕಡೆ ಅನುಕೂಲ ಇದೆ, ಕೆಲವು ಕಡೆ ಅನಾನುಕೂಲ ಇದೆ. ಅನಾನುಕೂಲ ಇರೋ ಕಡೆ ಕಾರ್ಪೊರೇಷನ್ ಅವ್ರು ಮಾಡಲ್ಲ, ಅನುಕೂಲ ಎಲ್ಲಿರ್ತದೆ ಅಲ್ಲಿ ಮಾಡ್ತಾರೆ. ಇದು ಒಂದಿನ ಮಾಡ್ತಾರೆ, ಇನ್ 3 ದಿನಕ್ಕೆ ತಿರ್ಗಾ ಮತ್ತೆ ಯಥ ಪ್ರಕಾರ ಹಂಗೆ ಇರ್ತದೆ. ಅದು ಮಾಡಿ ಏನ್ ಪ್ರಯೋಜನ? ಸುಮ್ಮನೆ ಹಂಗೆ ಇದ್ಬಿಟ್ರೆ ಅವರು ನೆಮ್ಮದಿಯಾಗಿ ಜೀವನ ಮಾಡ್ತಾರೆ, ಜನಗಳು ನೆಮ್ಮದಿಯಾಗಿರ್ತಾರೆ. ಜನಗಳಿಗೂ ನೆಮ್ಮದಿ ಕೊಡಕ್ಕಿಲ್ಲ, ತಾವು ಸುಮ್ಮನೆ ಇರಕ್ಕಿಲ್ಲ. ಬರೀ ಇದೇ ಕತೆ. ಈಗ ನಾವು ನೋಡ್ತಾ ಇದೀವಿ, 40 ವರ್ಷದಿಂದ ಆಟ ಓಡಿಸ್ತಾ ಇದೀವಿ, ನೋಡ್ತಾ ಇದೀವಿ. 3 ದಿನ ಹಿಂಗ್ ಮಾಡ್ತಾರೆ, 3 ದಿನ ಹಂಗ್ ಮಾಡ್ತಾರೆ. ಕಂಟಿನ್ಯಾಗಂತೂ ಯಾವುದು ಕೆಲಸ ಇಲ್ಲಿ ಮೈಸೂರಲ್ಲಿ ನೆರವೇರಿಲ್ಲ, ಯಾವುದೂ ಮಾಡಲ್ಲ. ಇದಂತೂ ಪಕ್ಕ. ಹೈಕೋರ್ಟ್ ಆದೇಶ ಪಾಲನೆ ಮಾಡ್ತಾ ಇದಾರ? ಎಲ್ಲಿ ಮಾಡ್ತಾವ್ರೆ ಹೇಳಿ ಸರ್ ನೀವು? ಹೈಕೋರ್ಟಲ್ಲಿ ಆದೇಶ ಆಗಿದೆ, ಓಕೆ, ಅದಕ್ಕೆ ತಲೆ ಬಾಗ್ಬೇಕು ಸಾರ್ವಜನಿಕರು, ಓಕೆ. ಎಲ್ಲಿ ಮಾಡ್ತಾವ್ರೆ? ಅಧಿಕಾರಿಗಳು ಯಾರುವೆ, ಇಬ್ರಾಹಿಂ ಅಂತ ಒಬ್ರು ಬಂದಿದ್ರು ಕಮಿಷನರು, ಅವರು ಇಡೀ ಮಂಡಿ ಮೂಲದಲ್ಲಿ ಫುಟ್ಪಾತ್ನ ತೆರವುಗೊಳಿಸಿದ್ರು, ಅವ್ರೊಬ್ಬರೇ ಅಧಿಕಾರಿ. ಅದು ಬಿಟ್ರೆ ಅಂತೆ ಅಧಿಕಾರಿ ಇಲ್ಲಿ ಯಾರೂ ಬಂದಿಲ್ಲ. ಮೈಸೂರು ನಗರ ಕಾರ್ಪೊರೇಷನ್ ಯಾರೂ ಬಂದಿಲ್ಲ, ಇದುವರೆಗೂ ಬಂದೂ ಇಲ್ಲ, ಬರೋದೂ ಇಲ್ಲ. ಅಂತೆ ಅಧಿಕಾರಿಗಳನ್ನ ಇಲ್ಲಿ ಇವರು ಮುಳುಗೋದೂ ಇಲ್ಲ. ಅವರ ರಾಜಕಾರಣ. ಹೌದು ಸರ್, ಇದೆಲ್ಲ ಬರೀ ರಾಜಕೀಯನೇ. ರಾಜಕೀಯದಿಂದನೇ ಒಳ್ಳೊಳ್ಳೆ ಅಧಿಕಾರಿಗಳನ್ನ ಮೈಸೂರಲ್ಲಿ ಖಂಡಿತವಾಗ್ಲೂ ಇಡಲ್ಲ. ಒಳ್ಳೆ ಕೆಲಸ ಮಾಡ್ತಾರೋ ಅವ್ರು ತೆಗೆದು ಯಾಲೆ ಎತ್ತಂಗಡಿ. ಈಗ ಅವ್ರ ಫಾಲೋವರ್ಸ್ ಓಟ್ ಹಾಕೋರು, ಇನ್ನೊಬ್ರು ಅವ್ರ ಫಾಲೋವರ್ಸ್ ಇರ್ತಾರೆ ಆ ಜಾಗದಲ್ಲಿ, ನಮ್ಗೆ ಹಿಂಗೆ ತೊಂದರೆ ಕೊಡ್ತಾವ್ರೆ ಅಂದ ತಕ್ಷಣ ಅವ್ರನ್ನ ಎತ್ತಂಗಡಿ ಮಾಡಿಸ್ಬಿಡೋದು. ಇನ್ನೇನು ಮುಗೀತು. ನಿಯತ ಕೆಲಸ ಮಾಡೋರಿಗೆ ಪ್ರಪಂಚದಲ್ಲಿ ಕಾಲನೂ ಇಲ್ಲ, ಬೆಲೆನೂ ಇಲ್ಲ, ಜಾಗನೇ ಸಿಗಲ್ಲ ಅವ್ರಿಗೆ ನಿಯತ ಕೆಲಸ ಮಾಡೋರು. ನೋಡೋಣ ಸರ್, ನಾವು ಕಾದ್ ನೋಡ್ತೀವಿ. ಇಂಥದ್ದು ಇದು ಒಂದು ಫಸ್ಟ್ ಏನಲ್ಲ, 99-100 ಸಾರಿ ಮೇಲ್ ಆಗಿದೆ. ಈಗ ನೋಡೋಣ ಕಾದಿ ಅದನ್ನ. ಹೌದು, ಎಲ್ಲಾರು ಮಾಡೋದು ಹೊಟ್ಟೆ ಪಾಡಿಗೆ ಅಲ್ವಾ? ಯಾರು ಸೋಕಿಗೆ ಬರ್ತಾರ ಇಲ್ಲಿಗೆ? ಯಾರು ಸೋಕಿಗೆ ಬರಲ್ಲ, ಎಲ್ಲ ಹೊಟ್ಟೆ ಪಾಡಿಗೆ ಬರೋದು. ಅವ್ರಿಗೆ ತೊಂದರೆ ಕೊಟ್ಟು 2 ದಿನ 3 ದಿನ ತೊಂದರೆ ಕೊಡ್ತಾರೆ ಅಷ್ಟೇನೆ, ಮತ್ತೆ ಐತೆ ಯಥ ಪ್ರಕಾರ ಹಂಗೆ. ಈಗ ಅವ್ರ ಅಂಗಡಿಗಳು ಆಗ್ತದ್ರಿಂದ ಜನಗಳು ಓಡಾಡೋರಿಗೆ ತೊಂದರೆ ಆಗ್ತದೆ. ಓಡಾಡಿ ಇಲ್ಲಿ ಗಂಟ ಓಡಾಡ್ತಾನೆ ಅವ್ರೆ, ಅಂಗಡಿ ಮಡಿಕೊಂಡೇನಿ ಅವ್ರೆ. ಯಾರಿಗೆ ತೊಂದರೆ ಆಗಿತ್ತು? ಹೈಕೋರ್ಟ್ ಆದೇಶ ಆಗಿದೆ, ಓಕೆ, ಅದನ್ನ ಪಾಲನೆ ಮಾಡಕ್ ಇವ್ರ ಕೈಲಿ ಆಗಲ್ಲ, ನನ್ನ ಅನುಭವ ಪ್ರಕಾರ. ರೋಷನ್ ಅಲಿ ಖಾನ್ ಅಂತ ಸರ್, ಈಗ ಬೆಂಗಳೂರಲ್ಲಿ ಫುಟ್ಪಾತ್ ಮೇಲಿರೋ ಅಂಗಡಿಗಳನ್ನೆಲ್ಲ ತೆರವುಗೊಳಿಸಿದ್ರು. ಈಗ ಮೈಸೂರಲ್ಲಿ ಕೂಡ ಅದೇ ಆದೇಶನ ಹೊರಡಿಸಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಬೆಂಗಳೂರಿಗೆ ಮೈಸೂರಿಗೆ ಒಂದ್ ಮಾಡಕ್ ಆಗಲ್ಲ. ಬೆಂಗಳೂರಲ್ಲಿ ಜನ ಜಾಸ್ತಿ, ವ್ಯಾಪಾರದವರು ಜಾಸ್ತಿ. ಮೈಸೂರಲ್ಲಿ ಆತರ ಅಷ್ಟೊಂದು ಇಲ್ಲ, ಪಬ್ಲಿಕ್ ಜನ ಕಡಿಮೆ ಮೈಸೂರಲ್ಲಿ. ಆಮೇಲೆ ಅಲ್ಲಿ ಫುಟ್ಪಾತ್ಗಳು ಚಿಕ್ಕದು, ಇಲ್ಲಿದ್ದು ಫುಟ್ಪಾತ್ಗಳು ದೊಡ್ಡದು. ಒಂದ್ ಲೈನ್ ಹಾಕೊಂಡ್ರೆ ಏನು ತಲೆನೋವು ಇರಲ್ಲ. ಇಲ್ಲಿನೂ ಮುಂದೆನೂ ಆಪೋಸಿಟ್ ಹಾಕೊಂಡ್ರೆ ಅವಾಗ ಜನಕ್ಕೆ ಓಡಾಡಕ್ಕೆ ಹಿಂಸೆ ಐತದೆ. ಈಗ ಏನೋ ಮೀಟಿಂಗ್ ನಡೆದೈತೆ ಕಾರ್ಪೊರೇಷನ್ ಅಲ್ಲಿ, 3 ಅಡಿ ಹಾಕೊಳ್ಳಿ ನೀವು. ಆಮೇಲೆ ಲೈಸೆನ್ಸ್ ಕೊಟ್ಟವ್ರಲ್ಲ, ಆ ಲೈಸೆನ್ಸ್ ಇರಬೇಕು. ಇವಾಗ ಬಂದು ಯಾರು ನಿಮ್ಗೆ ತೆರವುಗೊಳಿಸಿರೋ ಸರ್? ಇನ್ನೂ ಏನು ಹೇಳಿಲ್ಲ. ಈಗ ಸಂಜೆ ಗಂಟೆ ಏನಾಯ್ತು ಅಂತ ಗೊತ್ತಿಲ್ಲ, ಇನ್ನೂ ನಮ್ಗೆ ಹೇಳಿಲ್ಲ ನೀವು ತೆಗಿಬೇಕು ಅಂತ. ನಮ್ಮ ಪಾಟಿಗೆ ನಾವು ವ್ಯಾಪಾರ ಮಾಡ್ತಾ ಇದೀವಿ. ಈಗ ನಮ್ಮ ಫುಟ್ಪಾತ್ ಎಷ್ಟು ಆಗ್ಲೈತೆ ನೋಡಿ, ನಾವು 3 ಅಡಿಯಲ್ಲಿ ವ್ಯಾಪಾರ ಮಾಡ್ತಾ ಇದೀವಿ ಅಷ್ಟೇ. ತೆಗಿಬೇಕು ಅಂತ ಏನೋ ರೂಲ್ಸ್ ಮಾಡಿದ್ರೆ ಏನ್ ಮಾಡ್ತೀರಾ ಸರ್? ನೋಡೋದು ಅವಾಗ ಮಾತಾಡವ. ಯಾಕಂದ್ರೆ ಬೆಂಗಳೂರಲ್ಲಿ ಏನೇನೋ ಕಾರಣ ಇತ್ತು, ಅದಕ್ಕೆ ತಗ್ಸೋರೆ. ಇಲ್ಲಿ ಆತರ ಏನು ಒಂದೂ ಆಗಿಲ್ಲ. ಆತರ ಸುಪ್ರೀಂ ಕೋರ್ಟ್ ಆರ್ಡರ್ ಆಗೈತೆ, ಅದಕ್ಕೆ ಫಾಲೋ ಮಾಡವ. ಅವರು ಬಂದು ಸರ್ವೆ ಮಾಡ್ಲಿ. 3 ಅಡಿ 4 ಅಡಿ ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಬಂದೈತೆ 2014 ಅದು ನಾವು ಫಾಲೋ ಮಾಡಬೇಕು.